ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನೈಟಲ್ಲಿ ಈವ್ನಿಂಗ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೈಟಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ 8 ಗಂಟೆ ಆಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನೆನ್ನೆ ವ್ಲಾಗ್ ಎಲ್ಲ ಮಾಡಬೇಕು ಅಂತ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ಆಯಿತಾ. ಆ ವ್ಲಾಗ್ನ ಸ್ಟಾರ್ಟು ಮಾಡಲಿಲ್ಲ, ಎಂಡೂ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋ ಏನು ಮಾಡಿಕೊಂಡೆ ಅಂದರೆ, ನಿನ್ನೆ ಏನಿತ್ತು, ಭೀಮನ ಅಮಾವಾಸ್ಯೆ ಇತ್ತು. ಸೊ ನಾವು ಒಂದು ಕಡೆ ಒಂದು ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆ ಹೋದ್ವಿ. ಬೆಳಗ್ಗೆ ಬೇಗ ಇದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಅಲ್ಲಿಗೆ 9 ಗಂಟೆಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆನೇ ತುಂಬ ಬೇಗ ಎದ್ದು ಎಲ್ಲನೂ ಹರಿಬಿರಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿದ್ದರಿಂದ ಅಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನನ್ನ ಮಗಳನ್ನ ರೆಡಿ ಮಾಡಿ, ನಾನು ರೆಡಿ ಮಾಡಿ, ಮನೆ ಕೆಲಸ ಎಲ್ಲ ಮಾಡಿ, ಮನೆ ಪೂಜೆ ಮಾಡಿ, ಸೊ ಹೋಗೋಕ್ಕೆ ಲೇಟ್ ಆಯಿತು. ಹೊರಟಿದ್ದೆ ಲೇಟು, ಹಾಗಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಇನ್ನೂ ಅಲ್ಲಿ ಟೆಂಪಲ್ಗೆ ಹೋಗಿದ್ವಿ, ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಹೋಗಿದ್ದು ಬಂದಿದ್ದು ಎಲ್ಲ. ಬಟ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಎಂಡ್ ಮಾಡೋಕ್ಕೂ ಆಗಲಿಲ್ಲ. ವಿಡಿಯೋ ಸಂಜೆ ಅಲ್ಲಿಗೆ ಹೋಗಿ ಬಂದಾದಮೇಲೆ ನಮ್ಮ ಅತ್ತೆ ಮಾವ ಎಲ್ಲ ನಮ್ಮ ಮನೆಗೆ ಬಂದಿದ್ದರು. ಅತ್ತೆ ಮಾವ ಮತ್ತು ಭಾವ ಎಲ್ಲ ನಮ್ಮ ಮನೆಗೆ ಬಂದಿದ್ದರು. ಸೊ ಅವರಿಗೆ ಊಟ ಅಡುಗೆ ಎಲ್ಲ ನಮ್ಮ ಮನೆಯಲ್ಲೇ ಆಯಿತು. ಹಾಗಾಗಿ ಅದೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ. ಗಡಿಬಿಡಿಯಲ್ಲಿ ಬಂದಿದ್ದು ಲೇಟ್ ಆಗಿದ್ದರಿಂದ ಎಲ್ಲ ಅಡುಗೆ ಮಾಡಿ ಅವ್ರಿಗೆ ಊಟ ಎಲ್ಲ ಬಡಿಸೋಷ್ಟರೊಳಗೆ ನಂಗೆ ಗಡಿಬಿಡಿಯಲ್ಲಿ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ. ಸೊ ಹಾಗಾಗಿ ಮಾಡಿದ ವಿಡಿಯೋ ಎಲ್ಲ ವೇಸ್ಟ್ ಆಗಬಾರ್ದಲ್ವಾ ಅಂತ ಹೇಳಿಬಿಟ್ಟು ಹಾಕ್ಬಿಡೋಣ ಇವತ್ತು ಅಂತ ಹೇಳಿ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ಟಾರ್ಟ್ ಕೂಡ ಇವಾಗಲೇ ಮಾಡ್ತಾಯಿದ್ದೀನಿ. ನೆನ್ನೆ ಏನೇನಾಯಿತು ಅಂತೆಲ್ಲ ಈಗ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೆ. ಸೊ ಅಮಾವಾಸ್ಯೆ ಆಗಿರೋದ್ರಿಂದ ಮನೇಲೂ ಪೂಜೆ ಮಾಡಬೇಕಿತ್ತು. ಆಮೇಲೆ ಗಂಡನ ಪೂಜೆನೂ ಮಾಡಬೇಕಲ್ವಾ, ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ತಯಾರಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಅರಿಶಿನ ದಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಪೂಜೆಗೆ ಎಲ್ಲ ಥರ ತಯಾರಿನೂ ಮಾಡ್ಕೊಂಡಾದಮೇಲೆ ಪೀಸ್ಫುಲ್ಲಾಗಿ ದೇವ್ರ ಪೂಜೆನೂ ಆಯಿತು. ಇನ್ನು ದೇವಸ್ಥಾನಕ್ಕೆ 9 ಗಂಟೆಗೆ ಹೋಗಬೇಕು ಅಂತ ಹೇಳಿದರು. ಸೊ ಲೇಟಾಗಿದೆ, ಹಾಗಾಗಿ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇದ್ದೀನಿ. ಇನ್ನು ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು, ಅತ್ತೆ ಮಾವ ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅವ್ರ ಮನೆಗೆ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇನ್ನು ನನ್ನ ಹಸ್ಬೆಂಡ್ಗೆ, ನಮ್ಮ ಅತ್ತೆಗೆ ಎಲ್ಲ ದೇವ್ರ ಮೇಲೆ ತುಂಬಾ ಭಕ್ತಿ. ಹಬ್ಬಗಳಲ್ಲಿ ಹುಣ್ಣಿಮೆ, ಪೌರ್ಣಿಮೆ, ಅಮಾವಾಸ್ಯೆ ಈ ಥರ ಎಲ್ಲ ಅವಾಗವಾಗ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾನೆ. ಸೊ ಅವ್ರ ಜೊತೆಗೆ ನಾನು ಹೋಗ್ತೀನಿ. ಈಗ ದೇವ್ರ ಪೂಜೆ ಎಲ್ಲ ಮುಗ್ದಿದೆ. ಇನ್ನು ಭೀಮನ ಅಮಾವಾಸ್ಯೆ ದಿನ ಗಂಡನ ಪೂಜೆ ಮಾಡಬೇಕು, ಅದು ಬಾಕಿ ಇದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ.
ಎಲ್ಲ ಆದಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಏನೇನು ತೊಗೊಬೇಕು ನನ್ನ ಮಗಳಿಗೆ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಮಾರ್ನಿಂಗ್ ತಿಂಡಿ ಮಾಡಿರಲಿಲ್ಲ, ಸೊ ಆನ್ ದ ವೇ ಎಲ್ಲರೂ ತಿನ್ನೋಣ ಅಂದ್ಕೊಂಡು ಬೆಳಗ್ಗೆಯಿಂದ ಪೂಜೆ ಕೆಲಸನೇ ಆಗೋಗಿತ್ತು. ಹಾಗಾಗಿ ಹಾಗೆ ಹೊರಟು ಹೋದ್ವಿ. ಹೀಗೆ ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಒಂದು ಹೋಟೆಲಲ್ಲಿ ನಿಲ್ಲಿಸಿ ತಿಂಡಿನ ಮಾಡಿಕೊಂಡು ಮುಂದೆ ಹೋದ್ವಿ. ಕೊನೆಗೂ ರೀಚ್ ಆದ್ವಿ. ತಾಯಿ ದರ್ಶನನೂ ಸಿಕ್ತು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ವಿಶೇಷವಾಗಿರೋ ಪೂಜೆನೂ ಇತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ನೈವೇದ್ಯ ಮಾಡಿದ್ರು. ಮಧ್ಯಾಹ್ನಕ್ಕೆ ಊಟ ಅಂದರೆ ಪ್ರಸಾದನ ಅಲ್ಲೇ ಸ್ವೀಕರಿಸಿ ಮತ್ತೆ ಬೆಂಗಳೂರಿಗೆ ಹಾಗೆ ವಾಪಸ್ ಬಂದ್ವಿ. ಹಾಗೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ರಿಟರ್ನ್ ಆಗ್ತಾ ಇರುವಾಗ ರೋಡ್ ಸೈಡಲ್ಲಿ ಕಬ್ಬಿನ ಹಾಲನ್ನ ಮಾರ್ತಾ ಇದ್ರು. ಸೊ ಕಬ್ಬಿನ ಹಾಲು ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ನಿಲ್ಲಿಸಿ ಎಲ್ಲರೂ ಕಬ್ಬಿನ ಹಾಲನ್ನ ಕುಡಿದ್ವಿ. ಹೀಗೆ ಕಬ್ಬಿನ ಹಾಲು ಕುಡಿತಾ ಇರಬೇಕಾದ್ರೆ ಅವರು ಕಬ್ಬಿನ ಗಾಡಿ ಹಾಕ್ಕೊಂಡಿದ್ರಲ್ಲ, ಅದರ ಹಿಂದೆಗಡೆ ರೋಡಲ್ಲಿ ಎಷ್ಟೊಂದು ಕುರಿಮರಿಗಳು, ಕುರಿನೋ ಆಡನೋ ಗೊತ್ತಿಲ್ಲ ನನಗೆ. ಸೊ ಇಷ್ಟೊಂದಿದೆ ನೋಡಿ. ಈ ಥರ 2-3 ಬ್ಯಾಚ್ ಹೋಯಿತು. ಸುಮ್ಮನೆ ಎಷ್ಟೊಂದಿದಾವಲ್ಲ ಯಪ್ಪ, ಅದಕ್ಕೆ. ಸೊ ಹಾಗಾಗಿ ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಎಷ್ಟು ಕುರಿಗಳು ಯಪ್ಪ. ಈ ಎಲ್ಲ ಕುರಿಗಳನ್ನ ಒಬ್ಬರೇ ಕರ್ಕೊಂಡು ಹೋಗ್ತಾಯಿದ್ರು. ಇಷ್ಟೊಂದು ಕುರಿಗಳನ್ನ ಒಬ್ಬರೇ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ. ನೋಡಿದ್ರಲ್ಲ, ಇದೆಲ್ಲ ನೆನ್ನೆ ಕತೆ. ಸೊ ಅಲ್ಲಿಗೆ ನೆನ್ನೆ ಕತೆ ಮುಗೀತು, ಎಂಡ್ ಮಾಡಾಯಿತು ನೆನ್ನೆದು ವಿಡಿಯೋನ. ಸೊ ಎಂಡ್ ಅಂದರೆ ಈ ವ್ಲಾಗ್ ಮಾಡಿಲ್ಲ, ನೆನ್ನೆದು ವಿಡಿಯೋನ ಎಂಡ್ ಮಾಡಿರೋದಷ್ಟೇ. ಇವಾಗಿನ ಕತೆ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಅವತ್ತಿನ್ನೂ ಅಡುಗೆ ಮಾಡಬೇಕು, ಸಾಂಬಾರು ಮಾಡಬೇಕು. ಏನೂ ಇಲ್ಲ, ಅಡುಗೆ ಸಾಂಬಾರು ಮಾಡಿ ಮುದ್ದೆ ಮಾಡಿ ಏನು ಸಾಂಬಾರು ಮಾಡೋದು ಗೊತ್ತಿಲ್ಲ. ಇವಾಗ ದಿನ ಆದರೆ ಏನು ಸಾಂಬಾರು ಮಾಡೋದು, ಏನು ತಿಂಡಿ ತಿನ್ನೋದು, ಏನು ತಿಂಡಿ ಮಾಡೋದು ಅನ್ನೋದೇ ಒಂದು ಇದು. ನೋಡೋಣ. ನನ್ನ ಮಗಳು ನೋಡಿ ಎಷ್ಟು ಪೀಸ್ಫುಲ್ಲಾಗಿ ಆಟಾಡ್ತಾ ಇದ್ದಾಳೆ, ತೋರಿಸ್ತೀನಿ. ಅವಳಿಗೆ ಅವಳದೇ ಪ್ರಪಂಚ, ಅವಳ ಪಾಡುಗಳು ಆಟಾಡ್ತಾ ಇದ್ದಾಳೆ. ಸೊ ಬನ್ನಿ, ಇವತ್ತು ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು ಅಂತ ನೋಡಿಬಿಟ್ಟು ಅಡುಗೆ ಮಾಡೋಣ. ಏನು ಸಾಂಬಾರು ಮಾಡೋದು ಇವಾಗ ಅಂತ ಗೊತ್ತಾಗ್ತಿಲ್ಲ. ಬೇಳೆ ಸಾಂಬಾರು ಮಾಡಲ, ಮುದ್ದೆ ಮಾಡಬೇಕು. ಬೇಳೆ ಸಾಂಬಾರಿಗೆ ಮುದ್ದೆ ಸರಿಯಲ್ಲ. ಕಾಯಿ ಇದೆ, ಕಾಯಿ ಬಜ್ಜಿ ಮಾಡೋಣ. ಮೊಸರಿದೆ, ಮೊಸರಲ್ಲಿ ಮೊಸರು ಸಾಂಬಾರು ಮಾಡೋಣ. ನೀವು ಕೇಳಿದ್ದೀರಾ ಮೊಸರು ಸಾಂಬಾರು? ಗೊತ್ತಿಲ್ಲ ನನಗೆ. ಹಾಲು ಸಾಂಬಾರು, ಮೊಸರು ಸಾಂಬಾರು ಎಲ್ಲ ಬೆಂಗಳೂರಿಗೆ ಬಂದಮೇಲೆ ನೋಡಿ. ನಿಮ್ಮ ಮನೆಯಲ್ಲೂ ಮಾಡ್ತೀರಾ? ಕಮೆಂಟ್ ಮಾಡಿ. ಇವಾಗ ನಾವು ಮಜ್ಜಿಗೆ ಸಾಂಬಾರ್ ಅಲ್ಲ, ಸಾರಿ, ಮೊಸರು ಸಾಂಬಾರ್ ಮಾಡ್ತಾ ಇದ್ದೀವಿ. ಮೊಸರು ಸಾಂಬಾರ್. ಸೊ ನಾಯ್ಸ್ ಪೊಲ್ಯೂಷನ್.
ಸಾಂಬಾರು ಆಗ್ತಾ ಇದೆ, ಮಸಾಲೆ ಎಲ್ಲ ರೆಡಿ ಆಗಿದೆ, ಅದಕ್ಕೆ ಮೊಸರು ಒಂದು ಹಾಕಬೇಕಷ್ಟೆ. ನನ್ನ ಮಗಳು ತುಂಬ ಹಠ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವಳಿಗೆ ಸರಿ ಮಾಡೋಕ್ಕೆ ಬಂದೆ. ಇದು ನನ್ನ ಮಗಳಿಗೆ ಸರಿ ಮಾಡ್ತಾ ಇದ್ದೀನಿ. ಮೊಸರು ಸಾಂಬಾರು ಆಯಿತು, ಅದಕ್ಕೆ ಮೊಸರು ಹಾಕ್ಬೇಕಷ್ಟೆ. ಸ್ವಲ್ಪ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅವಳಿಗೆ ತಿನ್ನೋಕ್ಕೆ ಟೈಮ್ ಆಗಿದೆ. ಲೇಟ್ ಮಾಡಿಬಿಟ್ರೆ ಹಠ ಮಾಡ್ಬಿಡ್ತಾರೆ. ಹಠ ಹಠ. ಮಳೆ ಬರ್ತಾನೇ ಇದೆ. ಇವಾಗ ಯಾಕೆ ಈಗ ಮಳೆ ಬರ್ತಾ ಇದೆ? ಸೊ ಇದಾರಿದೆ, ಈಗ ಮೊಸರು ಹಾಕ್ತಾ ಇದ್ದೀನಿ. ಮನೇಲೆ ಮಾಡಿರೋ ಮೊಸರಿದು. ರಸಮ್ಮು ಮೊಸರು ಸಾಂಬಾರು ಎಲ್ಲ ಮಾಡಿದಾಗ ನನ್ನ ಹಸ್ಬೆಂಡ್ಗೆ ಈ ಥರ ಲೋಟಕ್ಕೆ ಹಾಕ್ಬಿಟ್ಟು ಕೊಡಬೇಕು, ಕುಡಿತಾರೆ. ಈ ಥರ ಕುಡಿಯೋಕ್ಕೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಅವರು. ಈಗ ಮುದ್ದೆ ಮಾಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ. ಗುಡುಗು ಸಿಡುಗು ಡಮ ಡಮ ಅಂತ ಇದೆ. ಆ್ಯಕ್ಚುಲಿ ತುಂಬ ಮಳೆ ಬರ್ತಾ ಇದೆ, ಆದರೆ ವಿಡಿಯೋಗೆ ಅಲ್ಲಿ ಕಾಣ್ತಾ ಇಲ್ಲ ಅಷ್ಟೇ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅಲ್ಲಿ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದೇನಾದರೂ ಗೊತ್ತಾಗ್ತಾ ಇದೆಯಾ? ಸೊ ಊಟ ಎಲ್ಲ ಆಯಿತು, ಇವಾಗ ಮಲ್ಕೊಬೇಕು. ತುಂಬ ಲೇಟ್ ಆಗಿಬಿಟ್ಟಿದೆ. ಸೊ ಮಲ್ಕೊತೀವಿ ಇವಾಗ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕವನ ದೀಪಕ್ ಅಂತ ಕಮೆಂಟ್ ಮಾಡಿದರು. ಮೊನ್ನೆ ನಾನು ಪಿಲ್ಲೋ ಹೊಲಿಯುವಾಗ ನಿಮ್ಮದು ಸ್ವೇಯಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದರು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಾಡ್ತೀನಿ. ನಾನಿನ್ನೂ ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿಲ್ಲ. ಆದರೂ ಅದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಎಲ್ಲ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬಾಯ್. ಯಾರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಂತ ಹೇಳ್ತಾ
ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.